ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈ ಥರ ಸ್ಯಾರಿ ಮತ್ತು ಈ ಥರ ಬ್ಲೌಸ್ ಪೀಸ್ ಇದೆ. ಇದಕ್ಕೆ ಹೇಗೆ ವರ್ಕ್ ಮಾಡಿದ್ದೀನಿ ಅಂತ ನೋಡೋಣ. ಸ್ಯಾರಿ ಬಾಡಿ ಬಂದುಬಿಟ್ಟು ವೈನ್ ಕಲರ್ ಇದೆ, ಬ್ಲೌಸ್ ಟರ್ಕೈಶ್ ಬ್ಲೂ ಕಲರ್ ಥರ ಇದೆ, ಒಂದು ಸ್ವಲ್ಪ ಶೇಡಲ್ಲಿದೆ, ಡಿಸ್ಟೆಂಪರ್ ಶೇಡಲ್ಲಿದೆ ಅಂದ್ಕೊಳ್ಳಿ. ಇದಕ್ಕೆ ವರ್ಕ್ ಹೇಗೆ ಮಾಡಿದ್ದೀನಿ ಅಂತ ಎಕ್ಸ್ಪ್ಲನೇಷನ್ ವಿಡಿಯೋ ಇದು. ಫುಲ್ ರನ್ನಿಂಗಲ್ಲಿ ಈ ಥರ ವೈನ್ ಕಲರ್ ಇದೆ, ಬ್ಲೌಸ್ ಬಂದುಬಿಟ್ಟು ಡಿಸ್ಟೆಂಪರ್ ಟರ್ಕೈಶ್ ಬ್ಲೂ ಕಲರ್ ಇದೆ. ಇದಕ್ಕೆ ಪಲ್ಲು ಬಂದುಬಿಟ್ಟು ಇದೇ ಶೇಡಲ್ಲಿ ಬ್ಲೂ ಕಲರಲ್ಲಿದೆ. ಸೊ ಇದಕ್ಕೆ ವರ್ಕ್ ಹೇಗೆ ಮಾಡಿದ್ದೀನಿ ಅಂತ ಎಕ್ಸ್ಪ್ಲನೇಷನ್ ವಿಡಿಯೋ ಇದು. ಸ್ಯಾರಿಯಲ್ಲಿ ಮತ್ತು ಬೇರೆ ಯಾವ ಕಲರ್ ಇಲ್ಲ, ಈ ಥರ ಮೋಟಿವ್ಸ್ ವರ್ಕ್ ಇದೆ. ಇದನ್ನೇ ನಾನು ತೊಗೊಂಡ್ಬಿಟ್ಟು ಸ್ಯಾರಿ ಬ್ಲೌಸ್ಗೆ ಪ್ಯಾಚ್ ವರ್ಕ್ ಮಾಡಿದ್ದೀನಿ. ಇದೆಲ್ಲ ನಾನು ಸಣ್ಣ ಸಣ್ಣ ಫ್ಲವರ್ಸ್, ಪ್ಯಾಚ್ ವರ್ಕ್ ಫ್ಲವರ್ಸ್ ಕೊಟ್ಟಿದ್ದೀನಿ. ಇದೆಲ್ಲ ನಾನು ಕಟ್ ಬಿಡ್ಸಲ್ಲಿ ಲೈನ್ಸ್ ಕೊಟ್ಟಿದ್ದೀನಿ. ಇದೇನು ನೋಡ್ತಾ ಇದ್ದೀರಲ್ಲ, ನಾನು ಇದು 2 ಸ್ಲೀವ್ಸಿಗೆ ಮಾಡಿರೋದು. ಈ ವೈನ್ ಕಲರ್ನೇ ನಾನು ನೆಟ್ ತೊಗೊಂಡಿದ್ದೀನಿ. ಹಾಗೆ ಬ್ರೋಚ್ ವರ್ಕೂ ಆಯಿತು, ಆರಿ ವರ್ಕು ಆಯಿತು, ಪ್ಯಾಚ್ ವರ್ಕು ಆಯಿತು, ಎಲ್ಲ ಥರದ್ದು ಇದರಲ್ಲಿ ಇನ್ವಾಲ್ವ್ ಮಾಡಿದ್ದೀನಿ. ಫಸ್ಟ್ ನಾನು ಬ್ರೋಚ್ ವರ್ಕಿಗೆ ಯೂಸ್ ಮಾಡುವಂತಹ ಈ ಥರ ಶೆಲ್ಸ್ ಯೂಸ್ ಮಾಡಿದ್ದೀನಿ. ಆಲ್ಮೋಸ್ಟ್ ಇದೇ ಕಲರ್ ಇದೆ, ಬಟ್ ಅದರಲ್ಲಿ ಬ್ಲೂ ಶೇಡ್ಸ್ ತೋರಿಸ್ತಾ ಇದೆ. ಇದು ವೈನ್ ಕಲರ್ ಇದೆ. ಇದೆಲ್ಲ ನಾನು ಪ್ಯಾಚ್ ವರ್ಕ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಲೈನ್ಸಿಗೆ ನಾನು ಸಿಲ್ವರ್ ಕಲರ್, ಸ್ಯಾರಿಯಲ್ಲಿ ಸಿಲ್ವರ್ ಕಲರೇ ಇರೋದ್ರಿಂದ ಸಿಲ್ವರ್ ಕಲರು ರಿಂಗು ಸಿಲ್ವರ್ ಕಲರ್ ಬರುತ್ತೆ, ಆ ಥರದಲ್ಲಿ ತೊಗೊಂಡಿದ್ದೀನಿ. ಸ್ವಲ್ಪ ಶೈನಿಂಗ್ ಇರುತ್ತೆ, ಶೇಡ್ಸು ಚೇಂಜ್ ಆಗ್ತಾ ಇರುತ್ತೆ. ಹಾಗೆ ಲೈನ್ಸ್ ಎಲ್ಲ ನಾನು ಆ ಕಲರ್ ತೊಗೊಂಡಿದ್ದೀನಿ. ಈ ಕಲರ್ ನಾನು ಜರ್ದೋಸಿ ಯೂಸ್ ಮಾಡೋಕ್ಕಿಂತ ಸ್ವಲ್ಪ ಡಾರ್ಕರ್ ಶೇಡ್, 2 ಟೋನ್ ಡಾರ್ಕರ್ ಶೇಡ್ ಯೂಸ್ ಮಾಡಿದ್ದೀನಿ ನಾನು ಈ ಥರ ಜರ್ದೋಸಿನ. ಇದು ಆ್ಯಕ್ಚುಲಿ ಮಿಡ್ಲಲ್ಲಿ ಸಿಲ್ವರ್ ಹಾಕಿದ್ದೀನಿ, ಇಲ್ಲಿ ಬ್ಲೂ ಹಾಕಿದ್ದೀನಿ. ಇದು ನನ್ನ ನೆಟ್ಟು ಡಬಲ್ನ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಮಾಡಿರೋದು. ನಾನು ಇದನ್ನ ಬಟ್ಟೆ ಕಟ್ ಮಾಡಿಲ್ಲ, ಬಿಕಾಸ್ ಇದು ಸಾಫ್ಟ್ ಸಿಲ್ಕ್ ಆಗಿರೋದ್ರಿಂದ ಇನ್ ಕೇಸ್ ನಾನು ಅದನ್ನು ಕಟ್ ಮಾಡಿದ್ರೆ ಸ್ವಲ್ಪ ಡ್ಯೂರಬಲ್ ಬರಲ್ಲ ಅಂತ ಅಂದ್ಕೊಂಡು ಈ ಥರ ಮಾಡಿದ್ದೀನಿ. ನಾನು ಫಸ್ಟಿಗೆ ನನ್ನ ಬ್ಲೌಸ್ ಮಾಡಿದಾಗ ಹಾಗೆ ಆಗಿತ್ತದು, ಇಲ್ಲೆಲ್ಲ ಸೈಡೆಲ್ಲ ಕಟ್ಟಾಗ್ತಾ ಬರ್ತಾಯಿತ್ತು. ಸೊ ನಾನು ಇದನ್ನು ಒಳಗಡೆ ಕಟ್ ಮಾಡಿಲ್ಲ. ಆಮೇಲೆ ಇಲ್ಲಿ ಪ್ಯಾಚ್ ವರ್ಕ್ ಮಾಡಿದ್ಮೇಲೆ ಇಲ್ಲಿ ಉದ್ದಕ್ಕೆ ನಾನು ಗ್ಲಾಸ್ ಬಿಡ್ಸ್ ಯೂಸ್ ಮಾಡಿದ್ದೀನಿ. ಸೈಡಿಗೆಲ್ಲ ನಾನು ಚೈನ್, ಸಿಲ್ವರ್ ಕಲರ್ದ ಚೈನ್ ವರ್ಕು ಪ್ಲಸ್ ಪರ್ಲ್ 2 mm ಪರ್ಲ್ ಯೂಸ್ ಮಾಡಿದ್ದೀನಿ. ಅದರಲ್ಲಿ ಏನೇ ಇದೆಯೋ ಅದೇ ಥರದ್ದೇ, ಬಟ್ ನಾನು ಸ್ವಲ್ಪ ಶೇಪ್ ಚೇಂಜ್ ಮಾಡಿದ್ದೀನಿ. ಈ ಪಲ್ಲು ಬಗ್ಗೆ ಹೇಳ್ತಾ ಇದ್ದೀನಿ. ಇವಾಗ ನಾನು ಸಾರಿ ಪಲ್ಲು ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ಸಾರಿ ಪಲ್ಲು. ಎಡ್ಜಸ್ಸಿಗೆ ನಾನು ಆರಿ ವರ್ಕು ಮತ್ತು ಬ್ರೋಚ್ ವರ್ಕ್ ಯೂಸ್ ಮಾಡಿ, ಹಾಗೆ ಕುಚ್ಚು ಕೂಡ ಹಾಕಿದ್ದೀನಿ, ಸಿಂಪಲ್ ಕುಚ್ಚುಗಳು ಹಾಕಿದ್ದೀನಿ. ಇದು ಪ್ಯಾಚ್ ವರ್ಕ್ನ ಯೂಸ್ ಮಾಡಿದ್ದೀನಿ. ಇಲ್ಲಿ ಆರಿ ವರ್ಕಿಂದನೇ ಗ್ಲಾಸ್ ಬೀಡ್ಸು, ನೆಕ್ಸ್ಟು ಸ್ಟೋನು ಮತ್ತು ಗ್ಲಾಸ್ ಬೀಡ್ಸು. ಬ್ಯಾಕ್ ಸೈಡ್ ನಾನು ಗಮ್ ಹಾಕಿರೋದ್ರೂ ಸ್ಟೋನ್ಸ್ ಲೈನ್ಸಿಗೆ ನಾನು ಸ್ಟಿಚಸ್ ಕೊಟ್ಟಿದ್ದೀನಿ. ಸೊ ಇದು ಏನು ಬ್ಲೌಸಿಗೆ ಫ್ರಂಟ್ ಸೈಡ್ ಕೊಟ್ಟಿದ್ನಲ್ಲ, ಸೇಮೇ ಪ್ಯಾಚು ನಾನು ಈ ಕಡೆ ಬ್ಯಾಕ್ ಸ್ಟಾರ್ಟಿಂಗಲ್ಲಿ ಈ ಥರ ಪಲ್ಲು ಬರುತ್ತಲ್ವ, ಇಲ್ಲಿ ಬರೋ ಹಾಗೆ ಇದನ್ನು ಕೊಟ್ಟಿದ್ದೀನಿ. ಸೊ ಇಲ್ಲೆಲ್ಲ ಪ್ಯಾಚ್ ವರ್ಕು ಯು ಶೇಪಲ್ಲಿ ಮಿಡ್ಲಲ್ಲಿ ಖಾಲಿರುತ್ತೆ ಅಂತ ಬ್ಲೂ ಕಲರ್ದು ಶೆಲ್ಸು ಮತ್ತು ಚೈನ್ ವರ್ಕ್ ಮಾಡಿದ್ದೀನಿ ಸಿಲ್ವರ್ ಕಲರಲ್ಲಿ. ಹಾಗೆ ಒಂದು ಪರ್ಲ್ ಆ್ಯಡ್ ಮಾಡಿಬಿಟ್ಟು, ಇದು ಅಷ್ಟೇ ನಾನು ಇದೇನು ಯೂಸ್ ಮಾಡಿದ್ದೀನಲ್ಲ, ಇಲ್ಲೊಂದು ಪರ್ಲ್ ಹಾಕಿದ್ದೀನಿ, ಪರ್ಲ್ ಹಾಕಿಬಿಟ್ಟು ಕುಚ್ಚು ಹಾಕಿದ್ದೀನಿ. ಕುಚ್ಚನ್ನು ನಾನು ಸಿಲ್ವರ್ ಕಲರಲ್ಲೇ ಟೈ ಮಾಡಿದ್ದೀನಿ. ಸ್ವಲ್ಪ ಶಾರ್ಟಾಗಿ ಹಾಕಿದ್ದೀನಿ, ಚೆನ್ನಾಗಿ ಕಾಣುತ್ತೆ ಅಂತ. ಮಾಮೂಲಿ ಕುಚ್ಚು ವರ್ಕು ಮತ್ತು ಕ್ರೋಶೋ ವರ್ಕಿಂತ ಇದು ಸ್ವಲ್ಪ ಡಿಫ್ರೆಂಟಾಗಿದೆ. ಈ ಥರನೂ ಟ್ರೈ ಮಾಡ್ಬೋದು. ಎಡ್ಜಸ್ಸಿಗೆ ಮಾತ್ರ ಅದು ಸಾರಿ ಪಲ್ಲು ಹೈಲೈಟ್ ಜಾಗಕ್ಕೆ ಮಾತ್ರ ಈ ಥರ ಸ್ವಲ್ಪ ದೊಡ್ಡ ಮೋಟಿಫ್ ಕೊಟ್ಟು, ಮಿಕ್ಕಿದ್ದೆಲ್ಲ ಸ್ವಲ್ಪ ಶಾರ್ಟಲ್ಲಿ ತೊಗೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೋ ಪ್ಲೀಸ್ ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ನನ್ನ ಚಾನಲ್ ಯಾರ್ಯಾರು ಹೊಸದಾಗಿ ನೋಡ್ತಿದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.